ಬ್ರೋ ಸ್ಕ್ವಾಟ್ಸ್ ಮಾಡಿದ್ರೆ ನಮಗೆ ಬಂದ್ಬಿಟ್ಟು ಬೇರೆ ವಿಷಯಗಳೆಲ್ಲ ಹೆಲ್ಪ್ ಆಗಲ್ಲ. ಸೊ ಸ್ಕ್ವಾಟ್ಸ್ ಮಾಡಿದ್ರೆ ಬಂದ್ಬಿಟ್ಟು ಆಮೇಲೆ ನಮಗೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಸೆಕ್ಸ್ ರಿಲೇಟೆಡ್ ಆಗಿರುವ ವಿಷಯಗಳೆಲ್ಲ ಸರಿಯಾಗಿ ನಡೆಯಲ್ಲ. ಸೊ ಇದಕ್ಕೆ ನಾವು ಲೆಗ್ ವರ್ಕೌಟೇ ಮಾಡಲ್ಲ. ಸೊ ಲೆಗ್ ವರ್ಕೌಟ್ ಕಡೆನೇ ಹೋಗಬಾರ್ದು. ಸೊ ಆ ಥರ ಮಾಡಿದ್ರೆ ಸೊ ಆ ಥರ ಇದಕ್ಕೇನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೋ, ಸೊ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೋ ಇನ್ ಟರ್ಮ್ಸ್ ಆಫ್ ಸೆಕ್ಷುಯಾಲಿಟಿ ಮತ್ತು ಸೆಕ್ಸ್ ರಿಲೇಟೆಡ್ ಆಗಿರುವ ಒಂದು ವಿಷಯಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಜಾಸ್ತಿ ಜನ ಲೆಗ್ ವರ್ಕೌಟ್ನ ಸ್ಕಿಪ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಮಿತ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಮಾತ್ರನೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ. ಓಕೆ, ಸೊ ಜಾಸ್ತಿ ಜನ ಏನು ಅಂದ್ಕೊಂಡಿದ್ದಾರೆ, ಮಿಸ್ಕಾನ್ಸೆಪ್ಟ್. ಓಕೆ, ಸೊ ಲೆಗ್ ವರ್ಕೌಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸೊ ಅದೆಲ್ಲ ಮಾಡಿದ್ರೆ ನಮ್ಮ ಟೆಸ್ಟಿಕಲ್ಸ್ ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ ಮತ್ತು ಪೀನಿಸ್ ಬಂದ್ಬಿಟ್ಟು ಇರೆಕ್ಟ್ ಆಗಲ್ಲ. ಸೊ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ನಿಂತ್ಕೊಳಲ್ಲ. ಸೊ ಈ ಥರ ಡಿಫ್ರೆಂಟಾಗಿ ವೆರೈಟಿ ಆಗಿರುವ ಒಂದು ವಿಷಯಗಳನ್ನೆಲ್ಲ ಕ್ವಶನ್ಸು ಮತ್ತು ಮಿತ್ಸ್ ಎಲ್ಲ ಇದೆ. ಸೊ ಇದನ್ನೆಲ್ಲ ನಾನಿವತ್ತು ಬ್ರೇಕ್ ಮಾಡ್ತೀನಿ. ಓಕೆ, ಸೊ ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗುತ್ತೆ ವಿನಃ ಕಮ್ಮಿ ಆಗಲ್ಲ. ಸೊ ಟೆಸ್ಟೋಸ್ಟೆರೋನ್ ಅಂದರೆ ಒಂದು ಮೇಲ್ ಹಾರ್ಮೋನ್. ಓಕೆ, ಸೊ ಈಗ ಎಕ್ಸಾಂಪಲ್ಗೆ ತಗೊಳೋಣ. ಸೊ ಮೆನ್ಸಲ್ಲಿ ಟೆಸ್ಟೋಸ್ಟೆರೋನ್ ಲೆವೆಲ್ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಅದು ಏನಕ್ಕಿರುತ್ತೆ ಅಂದರೆ ಅದು ಮೆನ್ಸ್ ಹಾರ್ಮೋನ್. ಸೊ ಪ್ಲಸ್ ಇದು ಯಾವಾಗ ಕಮ್ಮಿ ಆಗುತ್ತೆ ಅಂದರೆ ಎಕ್ಸೆಸಿವ್ ಮಾಸ್ಟರ್ಬೇಷನ್. ಓಕೆ, ಸೊ ಎಕ್ಸೆಸಿವ್ ಆಗಿ ನೀವು ಹ್ಯಾಂಡ್ ಜಾಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಅದನ್ನು ಯಾವಾಗಲೂ ಹೆಂಗೆ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೋದು ಅಂದರೆ, ನಂಬರ್ ಒನ್ ನೀವು ಏನು ಮಾಡಬೇಕು ಅಂದರೆ, ಸೊ ಎಕ್ಸಸೈಸ್ ಲೋವರ್ ಬಾಡಿಗೆ ಜಾಸ್ತಿ ಫೋಕಸ್ ಕೊಡಬೇಕು. ಬಟ್ ಇಲ್ಲಿ ಡಿಫ್ರೆಂಟಾಗಿ ಹೋಗಿ ಲೋವರ್ ಬಾಡಿಗೆ ಫೋಕಸ್ಸೇ ಮಾಡ್ದಿರಾ ಡೈರೆಕ್ಟಾಗಿ ಅದಕ್ಕೆ ಆಪೋಸಿಟಾಗಿ ಅರ್ಥ ಮಾಡಿಟ್ಕೊಂಡಿದ್ದೀರಾ. ಸೊ ಯಾವಾಗಲೂ ಲೆಗ್ ವರ್ಕೌಟ್ ಜಾಸ್ತಿ ಮಾಡೋದ್ರಿಂದ ನಿಮ್ಮೊಂದು ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಬೂಸ್ಟ್ ಆಗುತ್ತೆ, ಕಮ್ಮಿ ಅಂತೂ ಆಗೋ ಚಾನ್ಸಸ್ ಇಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ನ್ಯೂಟ್ರಿಷನ್ ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ಸೊ ಟೆಸ್ಟೋಸ್ಟೆರೋನ್ ಲೆವೆಲ್ ಆಬ್ಸಲ್ಯೂಟಾಗಿ ಬೂಸ್ಟ್ ಆಗುತ್ತೆ. ಸೊ ಹೆಲ್ದಿಯಾಗಿ ನೀವು ಊಟ ಮಾಡಬೇಕು. ಓಕೆ, ಸೊ ಹೆಲ್ದಿ ಫುಡ್ಸ್ ತಿನ್ನಬೇಕು. ಸ್ಟಾಪ್ ಹೆಲ್ದಿ ಫುಡ್ಸ್ ಅಂತ ಇರ್ತೀಯಲ್ಲ, ಆ ಥರ ಏನು ಹೆಲ್ದಿ ಅಂತ ನೀವು ಕೇಳಿದ್ರೆ, ಸೊ ಫಸ್ಟ್ ಕ್ಲಾಸ್ ಪ್ರೋಟೀನ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಕಾನ್ಸೆಪ್ಟ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೀವೇ ಚೂಸ್ ಮಾಡ್ಕೊಬೋದು ಯಾವುದು ಹೆಲ್ದಿ ಇಲ್ಲ ಅಂತ. ಸೊ ಯಾವಾಗಲೂ ಫಸ್ಟ್ ಕ್ಲಾಸ್ ಪ್ರೋಟೀನ್ ಅನ್ನೋದನ್ನ ನೀವು ಪ್ರಿಫರ್ ಮಾಡಬೇಕು. ಸೊ ಏನೋ ಫಸ್ಟ್ ಕ್ಲಾಸ್ ಪ್ರೋಟೀನ್ ಅಂದರೆ ಯಾವುದೇ ಒಂದು ಪದಾರ್ಥ ಅನಿಮಲ್ ಸೋರ್ಸಿಂದ ಬರ್ತಾ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಚಿಕನ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಇಲ್ಲ ಎಗ್ಸ್ ಆಗಿರ್ಬೋದು. ಸೊ ಏನೇ ಒಂದು ವಿಷಯ, ಮಿಲ್ಕು, ಪನ್ನೀರು, ಚೀಸು, ಕರ್ಡು, ಸೊ ಈ ಥರ ಏನೇ ಒಂದು ವಿಷಯ ಅನಿಮಲ್ ಸೈಡಿಂದ ಬರ್ತಾ ಇದೆ ಅಂದರೆ ಸೊ ಅದೆಲ್ಲ ಫಸ್ಟ್ ಕ್ಲಾಸ್ ಪ್ರೋಟೀನ್. ಸೊ ಈ ಒಂದು ವಿಷಯ ನಿಮ್ಮ ಒಂದು ಡಯಟಲ್ಲಿ ಪ್ರೀಮಿಯಮ್ ಆಗಿರಬೇಕು. ನಿಮ್ಮ ಬ್ರೇಕ್ಫಾಸ್ಟ್ ಯಾವಾಗಲೂ ಫಸ್ಟ್ ಕ್ಲಾಸ್ ಪ್ರೋಟೀನ್ ಆಗೇ ಇರಬೇಕು. ಸೊ ಏನಕ್ಕೆ ಇದು ಫಸ್ಟ್ ಕ್ಲಾಸ್ ಪ್ರೋಟೀನ್ ಅಂತ ಕರೀತಾರೆ ಅಂದರೆ, ನಮ್ಮ ಬಾಡಿಗೆ 20 ಅಮಿನೋ ಆ್ಯಸಿಡ್ಸ್ ಬೇಕು. ಓಕೆನಾ, ಸೊ ಬಾಡಿಗೆ ಬೇಕಾಗಿರುವ 20 ಅಮಿನೋ ಆ್ಯಸಿಡ್ಸ್ ಎಲ್ಲ ಈ ಒಂದು ಫಸ್ಟ್ ಕ್ಲಾಸ್ ಪ್ರೋಟೀನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಅದರ ಒಂದು ಬಯೋ ಅವೈಲಿಬಿಲಿಟಿ ಅಂತಾರೆ. ಫಾರ್ ಎಕ್ಸಾಂಪಲ್, ನೀವು ಈಗ ಒಂದು ಎಗ್ ತಿಂತಾ ಇದ್ದೀರಾ ಅಂದರೆ ಒಂದು ಎಗ್ಗಲ್ಲಿ 6 ಗ್ರಾಮ್ಸ್ ಪ್ರೋಟೀನ್ ಇದೆ ಅಂದರೆ ಸೊ ನಿಮಗೆ ಅದು ಆ ಒಂದು ಬಾಡಿ ಎಷ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತಿರುತ್ತೆ. ಸೊ ಆ ಥರ ಒಂದು ಬಯೋ ಅವೈಲಿಬಿಲಿಟಿ ನೋಡಿದ್ರೆ ಸೊ ಫಸ್ಟ್ ಕ್ಲಾಸ್ ಪ್ರೋಟೀನಲ್ಲಿ ಯಾವಾಗಲೂ 80 to 90% ಇರುತ್ತೆ. ಸೊ ಅದನ್ನು ನೀವು ಮಿಸ್ ಮಾಡ್ತಾ ಇರ್ತೀರಾ ಇನ್ ಕೇಸ್ ನೀವು ಫಸ್ಟ್ ಕ್ಲಾಸ್ ಪ್ರೋಟೀನ ತೊಗೊತಾ ಇಲ್ಲ ಅಂದರೆ. ಸೊ ವೆಜಿಟೇರಿಯನ್ಸ್ ನೀವು ಫೀಲ್ ಮಾಡಬೇಡಿ. ಸೊ ಫಸ್ಟ್ ಕ್ಲಾಸ್ ಪ್ರೋಟೀನಲ್ಲಿ ಪನ್ನೀರ್ ಇದೆ ಮತ್ತು ವೆಜ್ ಸೋರ್ಸಸ್ಸು ಜಾಸ್ತಿ ಇದೆ. ಈಗ ನಾವು ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವೆಜಿಟೇರಿಯನ್ಸ್ ಆಗಿರೋರಿಗೆ ನಾನೊಂದು ಬೆಸ್ಟ್ ಸಜೆಷನ್ ಅನ್ನೋದನ್ನ ಕೊಡ್ತೀನಿ. ಸೊ ಈಗ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಏನು ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂದರೆ, ಯಾವುದೇ ಒಂದು ವಿಷಯ ಈಗ ಪ್ಲ್ಯಾಂಟ್ ಸೋರ್ಸಿಂದ ಬರ್ತಾ ಇದೆ ಅಂದ್ಕೊಳ್ಳಿ. ಸೊ ಪ್ಲ್ಯಾಂಟ್ ಸೋರ್ಸಿಂದ, ಸೊ ಆ ಥರ ಪ್ಲ್ಯಾಂಟ್ ಸೋರ್ಸಿಂದ ಬರ್ತಾ ಇರುವ ಎಲ್ಲ ಒಂದು ವಿಷಯನೂ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಹೇಳ್ತಾರೆ. ಸೊ ಏನೇನೆಲ್ಲ ಬರುತ್ತೆ ಪ್ಲ್ಯಾಂಟ್ ಸೋರ್ಸ್, ಗಿಡಗಳಿಂದ ಬರೋದು ಅಂದರೆ, ಸೊ ನಿಮಗೆ ಬೇಳೆಗಳು ಎಲ್ಲ ವೆರೈಟಿನೂ ನೀವು ತಗೊಬೋದು. ದಾಲ್ ಅಂತಾರಲ್ಲ, ಸೊ ಅದು ಮತ್ತು ಸೋಯಾ ಚಂಕ್ಸ್. ಸೊ ಇದು ಕೂಡ ಸೆಕೆಂಡ್ ಕ್ಲಾಸ್ ಪ್ರೋಟೀನ್. ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ, ಮಾಡ್ರೇಟ್ ಆಗಿದ್ದರೆ ಓಕೆ. ಸೋಯಾ ಚಂಕ್ಸ್ ಆಗಿರುತ್ತೆ, ಮತ್ತು ಟೋಫು ಆಗಿರುತ್ತೆ, ಮತ್ತು ಸಾಯ್ ಪ್ರೋಟೀನ್ ಅಂತ ಬರುತ್ತೆ, ಸೊ ವೀಗನ್ ಪ್ರೋಟೀನ್ ಅಂತ ಬರುತ್ತೆ. ಸೊ ಈ ಥರ ಏನೇ ಒಂದು ವಿಷಯ ಪ್ಲ್ಯಾಂಟ್ಸ್ ಹತ್ರದಿಂದ ಬರ್ತಿದೆ ಅಂದ್ಕೊಳ್ಳಿ, ಸ್ಪ್ರೌಟ್ಸು, ಸೊ ಈ ಥರ ಡಿಫ್ರೆಂಟಾಗಿ, ಸೊ ಅದೆಲ್ಲ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಕರೀತಾರೆ. ಇದನ್ನು ಯಾಕೆ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಕರೀತಾರೆ ಅಂದರೆ, ವೆರಿ ಸಿಂಪಲ್ ರೀಸನ್. ಓಕೆನಾ, ಸೊ ಏನು ನಾನು ಫಸ್ಟೇ ಹೇಳಿದ್ದೆ, ನಮ್ಮ ಬಾಡಿಗೆ ಬೇಕಾಗಿರೋ 20 ಅಮಿನೋ ಆ್ಯಸಿಡ್ಸ್ ಎಲ್ಲ ವಿಷಯನೂ ಫಸ್ಟ್ ಕ್ಲಾಸ್ ಪ್ರೋಟೀನಲ್ಲಿ ಸಿಗುತ್ತೆ ಅಂತ. ಬಟ್ ಇಲ್ಲಿ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಪ್ಲ್ಯಾಂಟಲ್ಲಿಂದ ಬರೋದ್ರಲ್ಲಿ ಒಂದು 2 ರಿಂದ 3 ಅಮಿನೋ ಆ್ಯಸಿಡ್ಸ್ ಮಿಸ್ ಆಗುತ್ತೆ.
ಪ್ಲಸ್ ಇದರ ಒಂದು ಬಯೋ ಅವೈಲಬಿಲಿಟಿ ಬಂದು ಜಸ್ಟ್ 35%. ನೀವೀಗ 1 kg ದಾಲ್ ನೀವು ತಿನ್ನೋಕ್ಕಾಗಲ್ಲ. ಇನ್ ಕೇಸ್ ನೀವು 1 kg ದಾಲ್ ತಿಂದ್ರೂ ಸೊ ಅದರಲ್ಲಿ ನಿಮ್ಗೊಂದು 50ರಿಂದ ಒಂದು 60 ಗ್ರಾಮ್ ಆಫ್ ಪ್ರೋಟೀನ್ ಇದ್ರೂ ಸೊ ಅದರಲ್ಲಿಂದ ನಿಮಗೆ ಸಿಗೋದು ಜಸ್ಟ್ ಒಂದು 30 ಗ್ರಾಮ್ಸ್ ಪ್ರೋಟೀನ್ ಮಾತ್ರ ಸಿಗುತ್ತೆ. ಸೊ ಅದರ ಒಂದು ಬಯೋ ಅವೈಲಬಿಲಿಟಿ ತುಂಬಾ ಕಮ್ಮಿ. ಸೊ ಅದರಿಂದ ನೀವು ಚೂಸ್ ಮಾಡಬೇಕಾಗಿರೋದು ಯಾವಾಗಲೂ ಫಸ್ಟ್ ಕ್ಲಾಸ್ ಪ್ರೋಟೀನ್. ಸೊ ಈಗ ನಾನು ಸ್ಟಾರ್ಟ್ ಮಾಡಿರೋ ಟಾಪಿಕ್ಗೂ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಟಾಪಿಕ್ಗೂ ಏನೋ ಡಿಫ್ರೆನ್ಸ್ ಅಂದರೆ, ಸೊ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ, ಸೊ ಲೆಗ್ ವರ್ಕೌಟ್ಸ್ ಮಾಡೋದ್ರಿಂದ ನಿಮಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ, ಸೊ ಈ ಥರ ಎಲ್ಲ ಸೆಕ್ಸುವಲ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ನಾನು ಲೆಗ್ ವರ್ಕೌಟ್ ಮಾಡಲ್ಲ, ಮತ್ತು ಲೋವರ್ ಬಾಡಿ ವರ್ಕೌಟ್ಗೆ ನಾನು ಅಷ್ಟು ಫೋಕಸ್ಸೇ ಕೊಡಲ್ಲ ಅಂತ ನಾವು ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ನೆಕ್ಸ್ಟು ಫುಡ್ ಬಗ್ಗೆ ರಿಲೇಟೆಡ್ ಆಗಿ ಬಂದ್ವಿ. ಸೊ ಟೆಸ್ಟೋಸ್ಟ್ರಾನ್ ಅನ್ನೋದು ಒಳಗಡೆ ಬಂತು. ಸೊ ಟೆಸ್ಟೋಸ್ಟ್ರಾನ್ ಅನ್ನೋದು ಒಳಗಡೆ ಬಂದಿದ್ದರಿಂದ ಸೊ ಅದನ್ನು ಬೂಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಮಸಲ್ಸು ಮತ್ತು ನಮ್ಮ ಒಂದು ಬಾಡಿ ಪೋಸ್ಚರು, ನಮ್ಮ ಹೇರು, ನಮ್ಮ ಸ್ಕಿನ್ನು, ಸೊ ಎಲ್ಲನೇ ತುಂಬ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡೋದಂದರೆ ವರ್ಕೌಟ್ ಮಾಡಬೇಕು. ಅದಕ್ಕೆ ನೀವು ಲೆಗ್ ವರ್ಕೌಟ್ಸ್ನ ಮಿಸ್ ಮಾಡಲೇಬೇಡಿ. ಲೋವರ್ ಬಾಡಿ ವರ್ಕೌಟ್ ಇಸ್ ದ ಬೆಸ್ಟ್. ಒನ್ಸ್ ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಮಿಕ್ಕಿರೋ ವಿಷಯ ಎಲ್ಲ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ನೀವು ಬಾಡಿದಲ್ಲೇ ನೀವು ಇಂಪಾರ್ಟೆಂಟಾಗಿ ಚೆಕ್ ಮಾಡಿ ನೋಡಿದ್ರೆ ಸೊ ಎಲ್ಲ ಯೂಜ್ ಮಸಲ್ಸ್, ಬಿಗ್ ಮಸಲ್ಸ್ ಬಾಡಿದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಮಸಲ್ ಅಂದರೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾಕು ಬಟೆಕ್ಸ್ ಮಸಲ್ನ, ಸೊ ಅದನ್ನು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತಾರೆ. ಸೊ ಅದು ಅಷ್ಟು ದೊಡ್ಡ ಮಸಲ್ ಇರೋ ಒಂದು ಜಾಗ. ಪ್ಲಸ್ ನಮ್ಮ ಕ್ವಾಡ್ಸ್ ಇದೆ, ಮತ್ತು ಗ್ಲೂಟ್ಸ್ ಇದೆ, ಪ್ಲಸ್ ಹ್ಯಾಮ್ಸ್ಟ್ರಿಂಗ್ಸ್ ಇದೆ. ಇದೆಲ್ಲ ಲೋವರ್ ಬಾಡಿ ಪಾರ್ಟ್ಸ್ ನಾನು ಹೇಳ್ತಾ ಇರೋದು, ಲೋವರ್ ಬಾಡಿ ಮಸಲ್ಸ್. ಓಕೆನಾ. ಸೊ ಕಾಫ್ ಮಸಲ್ಸ್ ಇದೆ, ಜಾಸ್ತಿ ಮಸಲ್ಸ್, ಬಿಗ್ ಯೂಜ್ ಮಸಲ್ಸ್ ಎಲ್ಲ ಇರೋದು ನಮ್ಮ ಲೋವರ್ ಬಾಡಿದಲ್ಲಿ. ಸೊ ಅದನ್ನೇ ಟ್ರೈನ್ ಮಾಡ್ದಿರಾ ನೀವು ಡೈರೆಕ್ಟಾಗಿ ನಾನು ಬೇರೆ ಅಪ್ಪರ್ ಬಾಡಿ ಮಾಡ್ತೀನಿ. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಜಾಸ್ತಿ ಜನ ಬೈಸೆಪ್ ಕರ್ಲ್ಸ್ ಮಾಡ್ತಾ ಇರ್ತಾರೆ, ಓವರ್ ಹೆಡ್ ಪ್ರೆಸ್ ಮಾಡ್ತಾ ಇರ್ತಾರೆ, ಚೆಸ್ಟ್ ಪ್ರೆಸ್ ಮಾಡ್ತಾ ಇರ್ತಾರೆ. ಬಟ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋ ಜಾಗದಲ್ಲೇ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆನಾ. ಸೊ ಅದರಿಂದ ನೀವು ಡೆಫಿನೆಟಾಗಿ ಲೋವರ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರಿಲೇಟೆಡ್ ಆದ ಒಂದು ಇಶ್ಯೂಸ್ ಇರಲ್ಲ ಸೆಕ್ಷುವಲಿ. ಸೊ ಅದನ್ನು ಕ್ಲಿಯರ್ ಮಾಡಿಬಿಟ್ಟೆ. ಸೊ ಈಗ ನಾವು ಡಯಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಕ್ಲಾಸ್ ಪ್ರೋಟೀನ್ ಮತ್ತು ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅನ್ನೋ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾವಾಗಲೂ ಫಸ್ಟ್ ಕ್ಲಾಸ್ ಪ್ರೋಟೀನ್ನ ನೀವು ಪ್ರಿಫರ್ ಮಾಡಬೇಕು. ಸೊ ಫಸ್ಟ್ ಕ್ಲಾಸ್ ಪ್ರೋಟೀನ್ನ ಯಾವಾಗ ಪ್ರಿಫರ್ ಮಾಡಬೇಕಂದ್ರೆ ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಫಸ್ಟ್ ಕ್ಲಾಸ್ ಪ್ರೋಟೀನ್ನ ತಗೊಳ್ಳಿ. ಲಂಚ್ಗೆ ಪರವಾಗಿಲ್ಲ, ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಸ್ವಲ್ಪ ಕಾರ್ಬ್ಸೋಸ್ ನಿಮ್ಗೆ ಬೇಕಿದ್ರೆ ತಗೊಬೋದು. ಮತ್ತು ಡಿನ್ನರ್ಗೆ ಮತ್ತೆ ಫಸ್ಟ್ ಕ್ಲಾಸ್ ಪ್ರೋಟೀನ್ನ ಪ್ರಿಫರ್ ಮಾಡಿದ್ರೆ ನೀವು ಒಂದು ಆಬ್ಸಲ್ಯೂಟ್ ಆಗಿ ಒಂದು ಒಳ್ಳೆ ಫೇಸಲ್ಲಿ ಇರ್ತೀರಾ, ನೀವೊಂದು ಒಳ್ಳೆ ಡಯಟಲ್ಲಿ ಇರ್ತೀರಾ. ಪ್ಲಸ್ ನೀವು ವರ್ಕೌಟ್ಸ್ ಅನ್ನೋದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಆಗ ಆಟೋಮೆಟಿಕ್ಕಾಗಿ ನೀವು ಅಂದ್ಕೊಂಡಿರೋ ಒಂದು ಡಿಸೈರ್ಡ್ ಶೇಪು ಸಿಕ್ಕೇ ಸಿಗುತ್ತೆ. ಸೊ ಈ ಥರ ಸಿಗೋದ್ರಿಂದ ಮತ್ತೆ ನೀವು ಹ್ಯಾಪಿಯಾಗಿರ್ತೀರ, ನಿಮ್ಮ ಬಾಡಿ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಸೊ ರೈಟ್ ನ್ಯೂಟ್ರಿಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರನೇ ಸೊ ಆ ಎಲ್ಲ ಒಂದು ವಿಷಯ ನಿಮಗೆ ಸಿಗೋದು. ನಾನೀಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಜಾಸ್ತಿ ಜನ ಜಿಮ್ಮಿಗೆ ಹೋಗ್ತಾ ಇರ್ತಾರೆ, ಬಟ್ ಡಯಟ್ ಅನ್ನೋದನ್ನ ಫಾಲೋ ಮಾಡಲ್ಲ. ಸೊ ಅವ್ರಿಗೆ ಏನು ತಿನ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಡಯಟ್ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅದೆಲ್ಲ ಇಲ್ಲ. ಸೊ ಜಾಸ್ತಿ ತಿನ್ನೋದನ್ನು ಸ್ವಲ್ಪ ಕಮ್ಮಿ ತಿನ್ನಬೇಕು. ಬಟ್ ಆ ಒಂದು ಪ್ರೊಪೋರ್ಷನ್ ಹೇಳ್ದನಲ್ಲ, ಫಸ್ಟ್ ಕ್ಲಾಸ್ ಪ್ರೋಟೀನ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ. ಸೊ ಅದನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ನೀವು ಊಟ ಮಾಡ್ಕೊಂಡು ಹೋದ್ರೇ ನೀವೊಂದು ಒಳ್ಳೆ ಬಾಡಿ ಫಿಸಿಕ್ನ ನೀವು ಮೇಂಟೈನ್ ಮಾಡ್ಬೋದು. ಸೊ ಎಲ್ಲರೂ ನಾನು ಅವ್ನ ಥರ ಆಗಬೇಕು, ನಾನು ಇವನ ಥರ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ತೀರ. ಅವ್ರ ಥರ ಎಲ್ಲ ಆಗೋದು ಬೇಕಾಗಿಲ್ಲ. ನೀವು ನಿಮ್ಮ ಥರ ಇದ್ರೇ ಸಾಕು. ಸೊ ನೀವು ಇವತ್ತು ಹೆಂಗಿದ್ದೀರಾ, ನಾಳೆ ಹೆಂಗೆ ಇರ್ತೀರಾ ಅನ್ನೋದನ್ನೇ ಡಿಫ್ರೆನ್ಸ್ ನೀವು ನಿಮ್ಮ ಜೊತೆ ಕಂಪೇರ್ ಮಾಡಬೇಕು, ಬೇರೆಯವ್ರ ಜೊತೆ ಯಾವಾಗಲೂ ಕಂಪೇರ್ ಮಾಡ್ತಾ ಇರೋದಲ್ಲ. ಸೊ ಆಲ್ವೇಸ್ ಕಂಪೇರ್ ಯು ವಿತ್ ಯುವರ್ ಸೆಲ್ಫ್. ಸೊ ಆಗ ಮಾತ್ರನೇ ನೀವು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇರೋಕ್ಕಾಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಜಾಸ್ತಿ ಕ್ವಶನ್ಸ್ನ ಆನ್ಸರ್ ಮಾಡಿರುತ್ತೆ ಅಂದ್ಕೊತೀನಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.